ಪಾಡ್ಕಾಸ್ಟ್ ಶಾರ್ಟ್ಸ್ ಕತೆ ಒಂದು ಶುರು ಆಗಿದೆ. ನೆಗೆಟಿವ್ ವಾಟರ್ ಮೆಲನ್, ಐಸ್ ಆಪಲ್, ಆಗ್ಬಿಟ್ರು ಶಾರ್ಟ್ಸ್ ಮಾಡ್ತಾ ಇದೀವಿ. ಅದು ಎನರ್ಜೆಟಿಕ್ ಅಂದ್ರೆ ಒಂದೇ ಇದಕ್ಕೆ ಫುಲ್ ಕಟ್. ಸೊ ನೆಕ್ಸ್ಟ್ ವಿಲ್ ಪ್ಲಾನ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸೀಮಾ ಸೋನು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನೀವೇ ನೋಡ್ತಾ ಇದ್ದೀರಿ ಇತ್ತೀಚೆಗೆ ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನಾನು ಗೆಸ್ಟ್ಗಳನ್ನೆಲ್ಲ ಕರೆಸಿ ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಕುಕ್ಕಿಂಗ್ ಬದಲು ನಾವು ಸಮಥಿಂಗ್ ಸ್ಪೆಷಲಾಗಿ ಮಾಕ್ಟೇಲ್ಸ್ ಟ್ರೈ ಮಾಡೋಣ. ಸಮ್ಮರ್ ಅಲ್ವಾ, ಆ್ಯಂಡ್ ಇವತ್ತು ಯಾರ ಜೊತೆ ಮಾಕ್ಟೇಲ್ಸ್ ಪ್ರಿಪೇರ್ ಮಾಡ್ತೀವಿ, ಕಂಪ್ಲೀಟಾಗಿ ಹೆಂಗಿರುತ್ತೆ, ಹೆಂಗೆ ಫನ್ನಾಗಿರುತ್ತೆ. ಆ್ಯಂಡ್ ಇವರು ನನ್ನ ಫ್ರೆಂಡು ಕೂಡ, ಆ್ಯಂಡ್ ಅವ್ರ ಪ್ರೊಫೆಷನ್ ಏನು ಅಂತೆಲ್ಲ ತಿಳ್ಕೊಳ್ಳೋಣ. ಆ್ಯಂಡ್ ಲೆಟ್ಸ್ ವೆಲ್ಕಮ್ ಮೋನಿಕಾ. ಹಾಯ್ ಮೋನಿಕಾ. ಸೊ ನೀವು ನೋಡಿರ್ತೀರಾ, ಇವ್ರು ಆಲ್ರೆಡಿ ನನ್ನ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ತೀರ. ತುಂಬ ಒಂದು 2-3 ವ್ಲಾಗ್ಸಲ್ಲಿ ನೋಡಿರ್ತೀರಾ. ಬೇಸಿಕ್ಲಿ ಆರ್ಟಿಸ್ಟು, ಯೂಶಲಿ ಯಾರಿಗೂ ಗೊತ್ತಿರಲ್ಲ. ಸೊ ಐ ಹ್ಯಾವ್ ಇನ್ವೈಟೆಡ್ ಹರ್ ಟು ಮೈ ಯೂಟ್ಯೂಬ್ ಚಾನಲ್. ಅವ್ರ ಜೊತೆ ಇವತ್ತು ಅವ್ರಿಗೆ ಇನ್ನೊಂದು ಏನಂದರೆ ಕುಕ್ಕಿಂಗ್ ಪ್ಯಾಷನ್ ತುಂಬ ಇದೆ. ಆ್ಯಂಡ್ ಐ ಪರ್ಸ್ನಲಿ ಸೀನ್ ಹರ್. ತುಂಬ ಕುಕ್ಕಿಂಗ್ ಅಂತ ಹೇಳಿದ್ರೆ ಅದನ್ನು ಮಾಡಿ ಅಂತೆಲ್ಲ ಹೇಳ್ತಿರ್ತಾರೆ. ಅವ್ರ ಪ್ರೊಫೆಷನ್ ಬಗ್ಗೆ ಮಾತಾಡೋಣ. ಹೇಗೆ ನಿಮ್ಮ ಆರ್ಟಿಸ್ಟ್ ಜರ್ನಿ ಶುರು ಆಯಿತು? ಎಲ್ಲರೂ ಹೇಳಿರೋ ಥರನೇ ಮೇ ಬಿ ಫ್ರಮ್ ಚೈಲ್ಡ್ಹುಡ್ ಓನ್ಲಿ ಅನ್ಸುತ್ತೆ. ನನಗೆ ಐ ಗೆಸ್ ಇಟ್ ಹ್ಯಾಸ್ ಕಮ್ ಫ್ರಮ್ ಮೈ ಮಾಮ್. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಅವ್ರು ತುಂಬ ಕಲ್ಚರಲ್ಸಲ್ಲಿ ಡ್ರಾಮಾ ಇದೆಲ್ಲ ಮಾಡ್ತಾಯಿದ್ರು. ಸೊ ಇವೆನ್ಚುಲಿ ಅವ್ರು ನನ್ನೂ ಎಲ್ಲ ಆ್ಯನ್ಯುವಲ್ ಡೇ ಕಲ್ಚರಲ್ ಪ್ರೋಗ್ರಾಮ್ಸು ಎಲ್ಲದಕ್ಕೂ ಸೇರಿಸ್ತಾ ಇದ್ರಲ್ಲ. ಸೊ ದೆನ್ ಐ ಗಾಟ್ ಟು ನೋ ದಿಸ್ ಇಸ್ ಮೈ ಟ್ಯಾಲೆಂಟ್. ಓಕೆ, ನನಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇತ್ತು, ಡ್ಯಾನ್ಸ್ ಮಾಡೋದಾಗಿರಲಿ, ಆ್ಯಕ್ಟಿಂಗ್ ಎಲ್ಲದರಲ್ಲೂ. ಸೊ ಅದಂಗೆ ಹೋಗ್ತಾ ನಾನು 10th ಫಿನಿಷ್ ಮಾಡಬೇಕು ಅಂತ ಕಾಯ್ಕೊಂಡಿದ್ದೆ. 10th ಫಿನಿಷ್ ಆಗಿದ ತಕ್ಷಣ ಲಾಟ್ ಆಫ್ ಆಡಿಷನ್ಸ್, ತುಂಬ ಆಡಿಷನ್ಸ್ ಅಟೆಂಡ್ ಮಾಡಿ ದಟ್ಸ್ ಹೌ ರಾಮಾಚಾರಿ ಕತೆ ಒಂದು ಶುರು ಆಗಿದೆ. ಜೋಡಿ ಅಕ್ಕಿ ಎಷ್ಟು 3 ಸೀರಿಯಲ್ ಮಾಡಿದ್ದಾರೆ ಗೈಸ್ ಇವರು. ಕತೆ ಒಂದು ಶುರು ಆಗಿದೆ, ನೆಗೆಟಿವ್ ರೋಲ್ ಪ್ಲೇ ಮಾಡಿದ್ರ. ಎಷ್ಟು ಎಪಿಸೋಡ್ಸ್ ಮಾಡಿದ್ರಿ? ಆ ಸೀರಿಯಲ್ ಬಂದಿದೆ ಆ್ಯಕ್ಚುಲಿ, ಅದು ವೈಂಡ್ ಅಪ್ ಆಗೋಯ್ತು, ಫುಲ್ ಬಂದಿಲ್ಲ ಆ ಸೀರಿಯಲ್. ಐ ಗೆಸ್ 300 ಎಪಿಸೋಡ್ಸ್ 280 ಎಪಿಸೋಡ್ಸ್ ಬಂದಿತ್ತು. ಆಲ್ಮೋಸ್ಟ್ ಮಾಡಿದ್ದೆ, ಕಂಟಿನ್ಯೂಟಿ ಇತ್ತು ಫುಲ್ಲು. ಓಕೆ, ಸೊ ದಟ್ ವಾಸ್ ಹೀರೋ ಸಿಸ್ಟರ್ ಆ್ಯಂಡ್ ನೆಗೆಟಿವ್ ಇತ್ತು. ಓಕೆ ಫೈನ್ ಗೈಸ್, ಇನ್ನೂ ಮಾತಾಡಿಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಅಂತೆಲ್ಲ ಕೇಳೋಣ. ಸೊ ಅದಕ್ಕೆ ಇವತ್ತು ಕುಕ್ಕಿಂಗ್ ರಿಲೇಟೆಡ್ ಕೈಂಡ್ ಆಫ್ ಸಮ್ಮರ್ ಇರಿಂದ ಮಾಕ್ಟೇಲ್ಸ್ ಟ್ರೈ ಮಾಡ್ತಾ ಇದ್ದೀವಿ. ಏನೇನು ಮಾಕ್ಟೇಲ್ಸ್ ಮಾಡೋಣ? ಮೇ ಬಿ ಸಮ್ಮರ್ ಇರೋದ್ರಿಂದ ವಿ ಕ್ಯಾನ್ ಟ್ರೈ ಐಸ್ ಆ್ಯಪಲ್ ಮಾಕ್ಟೇಲ್ಸ್, ಚೆನ್ನಾಗಿರುತ್ತೆ. ಆ್ಯಂಡ್ ವಾಟರ್ ಮೆಲನ್, ಬಿಕಾಸ್ ಅಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ತುಂಬ ಹೈಡ್ರೇಟಿಂಗ್ ಆಗಿರುತ್ತೆ. ಚಿಲ್ಲಿ ಗೋವಾ ಮಾಡ್ಬೋದು, ವಿಚ್ ಇಸ್ ಲೈಕ್ ಹೆಂಗೆ ಅಂದರೆ ಟ್ಯಾಂಗಿ ಆಗಿರುತ್ತೆ, ಸಾಲ್ಟ್ ಪೆಪ್ಪರ್ ಎಲ್ಲ ಮಿಕ್ಸ್ಡ್ ಆಗಿದ್ರೆ ಚೆಂದ ಇರುತ್ತೆ. ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ನಾನು ಮೋನಿ ಇವತ್ತು ಇಬ್ಬರು ಸೇರಿ. ಆ್ಯಂಡ್ ಅದಕ್ಕೆ ಮುಂಚೆ ನಾವು ಐಸ್ ಕ್ಯೂಬ್ಸ್ ಮಾಡಬೇಕು. ಬಲ್ಕಾಗಿ ಐಸ್ ಕ್ಯೂಬ್ಸ್ ಬೇಕಾದ್ರೆ ಎಲ್ಲದಕ್ಕೂ ಐಸ್ ಕ್ಯೂಬ್ಸ್ ಬೇಕು. ಓಕೆ, ಸೊ ಇನ್ಸ್ಟೆಂಟಾಗಿ ಐಸ್ ಕ್ಯೂಬ್ಸ್ ಆಗುತ್ತಾ? ಇವಾಗ ಐಸ್ ಕ್ಯೂಬ್ಸ್ ಇನ್ಸ್ಟೆಂಟ್ ಅಂದರೆ ಒಂದು 10 ಮಿನಿಟ್ಸಲ್ಲಿ ಐಸ್ ಕ್ಯೂಬ್ಸ್ ಆಗುತ್ತೆ. ಸೊ ಗೈಸ್, ಈ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ನಾನು ಇನ್ಸ್ಟೆಂಟಾಗಿ ಐಸ್ ಕ್ಯೂಬ್ಸ್ ಮಾಡ್ತಾ ಇದ್ದೀನಿ. ನೀವು ಮನೇಲಿ ಪಾರ್ಟಿ ಗಿಟ್ಟಿ ಆರ್ಗನೈಸ್ ಮಾಡಿದ್ರು ಇನ್ಸ್ಟೆಂಟಾಗಿ ನೀವು ಐಸ್ ಕ್ಯೂಬ್ಸ್ ಮಾಡಿ ತುಂಬ ಈಸಿ. ಇದು ಅಗ್ಯಾರೋ ಗ್ಯಾಲಕ್ಸಿ ಐಸ್ ಮೇಕರ್, ಕಾಂಪ್ಯಾಕ್ಟ್ ಐಸ್ ಮೇಕರ್, 3.2 ಲೀಟರ್ ವಾಟರ್ ಟ್ಯಾಂಕ್, ಕ್ಯೂಬ್ ಐಸ್, ಸ್ಟೇನ್ಲೆಸ್ ಸ್ಟೀಲ್ ಬಾಡಿ. ಸೊ ಇವಾಗ ಐಸ್ ಮೇಕರಿಂದ ಐಸ್ ಕ್ಯೂಬ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದರಲ್ಲಿ ಟೈಮಿಂಗ್ ಬಟನ್ ಇದೆ, ವಿಚ್ ಈಸ್ ಆಟೋ ಶಟ್ ಆಫ್. ಜೊತೆಗೆ ಇಟ್ಸ್ ಎಕ್ವಿಪ್ಡ್ ವಿತ್ 16 AMP ಪವರ್ ಕಾರ್ಡ್. ಅಷ್ಟು ನಾನು ಪ್ಯೂರಿಫೈಡ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 3.2 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಇದರಲ್ಲಿ. ಈ ಪ್ರಾಡಕ್ಟ್ ನೀವು ಡೈರೆಕ್ಟ್ ಸನ್ಲೈಟ್ ಆರ್ ಹ್ಯೂಮಿಡ್ ಏರಿಯಾಸ್ ಕಡೆ ಪ್ಲೇಸ್ ಮಾಡಿಬಿಡಿ. ಈ ಪ್ರಾಡಕ್ಟ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಆನ್ ಮಾಡಿ 15 to 20 ಮಿನಿಟ್ಸ್ ಬಿಟ್ಬಿಡಿ. ಎನ್ಶೂರ್ 12 to 15 centimeter ಗ್ಯಾಪ್ ಆನ್ ಆಲ್ ಸೈಡ್ಸ್ ಫಾರ್ ಏರ್ ಫ್ಲೋ. ಯೂಸ್ ಓನ್ಲಿ ಪ್ಯೂರಿಫೈಡ್ ಆರ್ RO ವಾಟರ್ ಅಂಡ್ ಫಾಲೋ ವೀಕ್ಲಿ ಸೆಲ್ಫ್ ಕ್ಲೀನಿಂಗ್ ರೂಟೀನ್ ಅಂಡ್ ಕೀಪ್ ದ ಮಿಷಿನ್ ಆನ್ ಎ ಫ್ಲಾಟ್ ಅಂಡ್ ವೆಂಟಿಲೇಟೆಡ್ ಸರ್ಫೇಸ್. And do not keep water inside if not in use for over 2 days. And lock the rubber tube again and add fresh water. ಪ್ರಾಡಕ್ಟ್ ಅಲ್ಲಿ ಐಸ್ ಕ್ಯೂಬ್ ಮಾಡಬೇಕಂದ್ರೆ ಯಾವುದೇ ತರ ಕೋಲಾಸ್ ಆರ್ ಜ್ಯೂಸ್ ಬೇವರೇಜಸ್ ಯೂಸ್ ಮಾಡಬೇಡಿ. ಓನ್ಲಿ ಪ್ಯೂರಿಫೈಡ್ ಆರ್ RO ವಾಟರ್ನ ಯೂಸ್ ಮಾಡಿ. ವೈಪ್ ಡ್ರೈ ದ ಔಟರ್ ಬಾಡಿ ವಿತ್ ಎ ಸಾಫ್ಟ್ ಕ್ಲಾತ್ ಆಫ್ಟರ್ ಯೂಸ್. ಐಸ್ ಥಿಕ್ನೆಸ್ ನ ಸೆಲೆಕ್ಟ್ ಮಾಡಬಹುದು, ವಿಚ್ ಇಸ್ ಥಿನ್, ಮೀಡಿಯಂ, ಥಿಕ್. 0 ಮೀಡಿಯಂ ಐಸ್ ಕ್ಯೂಬ್ ಅಂದ್ರೆ ಇವಾಗ 0 ಇದರಿಂದ ಮೀಡಿಯಂ ಐಸ್ ಕ್ಯೂಬ್ಸ್ ಬರುತ್ತೆ. ಮೈನಸ್ ಇದೆ ನೋಡಿ, -6 ಅಂದ್ರೆ ತಿನ್ ಐಸ್ ಕ್ಯೂಬ್ಸ್ ತೆಳ್ಳಗ್ ಬರುತ್ತೆ. ಅದೇ +6 ಅಂದ್ರೆ +6 ಬಂದ್ರೆ ಥಿಕ್ ಐಸ್ ಕ್ಯೂಬ್ಸ್ ಬರುತ್ತೆ. ನೋಡಿ ವಾಟರ್ ಫ್ಲೋ ಆಗ್ತಿದೆ. ಅಂಡ್ ಟೇಕ್ಸ್ 13 to 20 ಮಿನಿಟ್ಸ್ ಟು ಮೇಕ್ ಐಸ್ ಡಿಪೆಂಡಿಂಗ್ ಆನ್ ಥಿಕ್ನೆಸ್. 13 ಮಿನಿಟ್ಸ್ಗೆ ತಿನ್ ಐಸ್ ಕ್ಯೂಬ್ಸ್ ಬರುತ್ತೆ, 17 ಮಿನಿಟ್ಸ್ಗೆ ಮೀಡಿಯಂ ಐಸ್ ಕ್ಯೂಬ್ಸ್ ಬರುತ್ತೆ, 20 ಮಿನಿಟ್ಸ್ಗೆ ಥಿಕ್ ಐಸ್ ಕ್ಯೂಬ್ಸ್ ಬರುತ್ತೆ. ಇದರಲ್ಲಿ ಸ್ಕ್ವೇರ್ ಶೇಪ್ಡ್ ಐಸ್ ಕ್ಯೂಬ್ಸ್ ಇರುತ್ತೆ ಅಂಡ್ ಪ್ರೊಡ್ಯೂಸಸ್ 24 ಐಸ್ ಕ್ಯೂಬ್ಸ್ ಇನ್ 1 ಸೈಕಲ್. ಅಂಡ್ ಎವ್ರಿ 20 ಮಿನಿಟ್ಸ್ಗೆ ನೀವು ಐಸ್ ಪ್ರಿಪೇರ್ ಮಾಡ್ಬೋದು. ಲೈಟ್ ಆಗಿ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಐಸ್ ಕ್ಯೂಬ್ಸ್ ಬ್ರೇಕ್ ಆಗುತ್ತೆ.
If ice ಒಳಗಡೆ ಸ್ಟಕ್ ಆದರೆ do not use sharp objects to remove it. Simply switch the unit on and off once to melt the ice safely. And ನೀವು ಕ್ಲೀನ್ ಮಾಡಬೇಕಂದ್ರೆ ಯಾವುದೇ ಥರ ಡಿಟರ್ಜೆಂಟ್ಸ್ ಕ್ಲೀನಿಂಗ್ ಸೊಲ್ಯೂಷನ್ಸ್ ಯೂಸ್ ಮಾಡಬೇಡಿ. Use the self cleaning button on the digital panel, press and hold for 5 seconds once a week for proper maintenance. ಸೊ ಗೈಸ್ ಇವಾಗ ನಾವು ಐಸ್ ಕ್ಯೂಬ್ಸ್ ಪ್ರಿಪೇರ್ ಆಗ್ತಿದೆ. ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಬೇಕು. ಸೊ 5 ಮಿನಿಟ್ಸಲ್ಲಿ ನಾವು ಮೀನ್ ವೈಲು ವಾಟರ್ ಮೆಲನ್, ಐಸ್ ಆ್ಯಪಲ್, ಆಮೇಲೆ ಇನ್ನೊಂದು ಏನು ಮಾಡ್ತೀವಿ ಗೋವಾ, ಮೂರೂ ಇಟ್ಕೊಂಡು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ. ಮಿಸನ್ ಪ್ಲಾ ಮಾಡ್ಕೊಳ್ಳೋಣ ಆಯಿತಾ. ಮಿಸನ್ ಪ್ಲಾ ಈಸ್ ಲೈಕ್ ಇನ್ ಎ ಫ್ರೆಂಚ್ ವರ್ಡ್ ಇಟ್ಸ್ ಎ ಪ್ರಿಪ್ರೇಷನ್ಸ್. ಓಕೆ ಟೆನ್ಷನ್ ಆಗ್ಬಿಟ್ರು ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಕಾಲೇಜ್ಗೆ ಹೋಗಿ. ಗೈಸ್ ಇವಾಗ ನಾವು ವಾಟರ್ ಮೆಲನ್ ಕಟ್ ಮಾಡ್ತಾ ಇದ್ದೀವಿ. ಗೈಸ್ ಹೆಂಗ್ ಬಂತು ಅಂದ್ರೆ ಕ್ರೇಜಿ ಆಗ್ಬೋದು. ಏನ್ ಎನರ್ಜೆಟಿಕ್ ಅಂದ್ರೆ ಒಂದೇ ಇದಕ್ಕೆ ಫುಲ್ ಕಟ್. ಫಸ್ಟ್ ಯಾವ ಚಾನಲ್? ಫಸ್ಟ್ ಕಲರ್ಸ್ ಕನ್ನಡ. ಕಲರ್ಸ್ ಕನ್ನಡ ಜಾಯ್ನ್ ಆಗೋರಿಗೆಲ್ಲ ತುಂಬಾ ಬೇಗ ಆಪರ್ಚುನಿಟಿ ಸಿಗುತ್ತೆ ಆಕ್ಚುಲಿ. ಬಟ್ ಆ ಕಲರ್ಸ್ ಕನ್ನಡ ನಾನು ಫಸ್ಟ್ ಆಪರ್ಚುನಿಟಿ ಸಿಗೋಕ್ಕೂ ಎಷ್ಟು ಕಷ್ಟ ಆಯಿತು ಅಂದರೆ ಲೈಕ್ ಸೀರಿಯಸ್ಲಿ ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಏನೂ ಇಲ್ಲ. ಕಾಂಟ್ಯಾಕ್ಟ್ ಸಿಕ್ಕಿದ ಮೇಲೆ ಕೂಡ ಇದು ಜೆನ್ಯೂನ್ ಆಡಿಷನ್ ಇಲ್ವಾ ಸಿಕ್ಕಾಪಟ್ಟೆ. ಆ್ಯಂಡ್ ತುಂಬ ಜನ ಫ್ರೆಶ್ ಸಿನ್ಸ್ ನನಗೆ ನಮ್ಮ ಅಪ್ಪ ಸೌಂಡ್ ಇಂಜಿನಿಯರ್ ಆಗಿರೋದ್ರಿಂದ ಆ್ಯಂಡ್ ಅಣ್ಣ ಇದೇ ಫೀಲ್ಡಲ್ಲಿ ಇರೋದ್ರಿಂದ ನಾವು ಒಂಚೂರು ಗೊತ್ತಿತ್ತು ವಿಚ್ ಇಸ್ ಜೆನ್ಯೂನ್ ಏನು ಅಂತ ಹೆದರ್ಕೊಳ್ಳೋದು ಇದಿರಲಿಲ್ಲ. ಬಟ್ ಅದೇ ಫ್ರೆಶರ್ಸ್ ಆಗಿದ್ರೆ ತುಂಬ ಕಷ್ಟ, ನೋಡಿಕೊಂಡು ನೀಟಾಗೆ ಹೋಗಬೇಕು. ಸೊ ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ಸ್ಟಾರ್ಟಿಂಗ್. ಎಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿ. ಆ್ಯಕ್ಚುಲಿ ನಾನು ಫಸ್ಟ್ ಆಡಿಷನ್ ಅಟೆಂಡ್ ಮಾಡಿದ್ದೆ ಕೃಪಾ ಜೊತೆ. ನಾನು ಕೃಪಾ ಫಸ್ಟ್ ಆಡಿಷನ್ ಒಟ್ಟಿಗೆ ಹೋಗಿ ಅಟೆಂಡ್ ಮಾಡಿದ್ದು. ಐ ಸ್ಟಿಲ್ ರಿಮೆಂಬರ್. ಅವರು ಆರ್ಟಿಸ್ಟೇ ಆ್ಯಕ್ಚುಲಿ, ಅವರು ಆ್ಯಕ್ಟ್ ಮಾಡಿದ್ದಾರೆ. ನಾನು ಬ್ಲಾಗಲ್ಲಿ ಹೇಳಿಲ್ಲ ಅಷ್ಟೇ, ಅವರು ಬೇಡ ಬೇಡ ಅಂತಿದ್ರು, ಅದಕ್ಕೆ ನಾನು ಹೇಳಿಲ್ಲ. ಸೊ ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟಾಗ್ಲೇ ಇಬ್ರು ಲಿಟ್ರಲಿ ಇಷ್ಟು ಕಷ್ಟ ಇರುತ್ತಾ ಆಡಿಷನ್ ಅಂದರೆ ಅಂತ. ಎಷ್ಟು ಜನ ಬಂದ್ರು, ಕ್ಯೂ ಇತ್ತು. ನಾವು ಹೋಗ್ಬಿಟ್ಟು ನಾವು ಸೆಲೆಕ್ಟ್ ಆಗ್ತೀವಾ ಇಷ್ಟು ಜನ ಮಧ್ಯೆ ಸೆಲೆಕ್ಟ್ ಆದ್ರ. ಬಟ್ ಇಬ್ರಿಗೂ ಕಾಲ್ ಬಂದಿತ್ತು. ಬಟ್ ಅದೇನು ದಟ್ ಸೀರಿಯಲ್ ಡಿಡ್ಂಟ್ ಹ್ಯಾಪನ್, ಅದಾಗಿಲ್ಲ. ಅದಾದ್ಮೇಲೆ ಇಬ್ರು ಒಂದೇ ಸೀರಿಯಲ್ಗೆ ಹೋಗಿದ್ರಾ ಆಡಿಷನ್? ಒಂದೇ ಪ್ರೊಡಕ್ಷನ್ ಇದಕ್ಕೆ. ಆಕ್ಚುಲಿ ನನ್ನ ಆಡಿಷನ್ ಅಂತ ಜೊತೆಗೆ ಬಂದಿದ್ಲು. ಅಲ್ಲಿ ಬಂದ್ಮೇಲೆ ನಾನು ಟ್ರೈ ಮಾಡ್ತೀನಿ ಅಂದ್ರು. ಸರಿ ಟ್ರೈ ಮಾಡು ಅಂತ ಹೇಳಿ ಅವಳು ಟ್ರೈ ಮಾಡಿದ್ಲು. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಹಂಗೆ ಹೋಗ್ತಾ 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 ಆಡಿಷನ್ ಅಟೆಂಡ್ ಮಾಡಿ ಒನ್ ಫೈನ್ ಡೇ ಗಾಟ್ ಅ ಕಾಲ್ ಫಾರ್ ರಾಮಚಾರಿ. ಓಕೆ, ಕಾಂಟ್ಯಾಕ್ಟ್ಸ್ ಬೆಳೀತಾ ಬಂತು. ನೈಸ್. ಓಕೆ, ಇವಾಗ ನಾವು ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡಿದ್ದೀವಿ. ವಾಟರ್ ಮೆಲಾನು, ಗೋವಾ ಮತ್ತು ಐಸ್ ಆ್ಯಪಲ್ಲು ಮತ್ತು ಪುದೀನ. ಅದಕ್ಕೆ ಇವಾಗ ನಮಗೆ ಒಂಚೂರು ಖಾರ ಬೇಕಲ್ವಾ, ಚಿಲ್ಲಿ ಪೌಡರ್, ಆಮೇಲೆ ಸಾಲ್ಟ್, ಗ್ರೀನ್ ಚಿಲ್ಲಿ ಪೌಡರ್, ಆಮೇಲೆ ಸಾಲ್ಟು, ಆಮೇಲೆ ಒಂಚೂರು ಚಾಟ್ ಮಸಾಲ ಆ್ಯಂಡ್ ಐ ಗೆಸ್ ಸೋಡಾ. ಸೋಡಾ ಹಾಕ್ಬೋದು. ಓಕೆ, ಫಸ್ಟ್ ಯಾವ್ದು ಮಾಡೋಣ? ಫಸ್ಟ್ ವಾಟರ್ ಮೆಲಾನ್. ಡನ್. ಸೊ ಗೈಸ್ ಇವಾಗ ವಾಟರ್ ಮೆಲಾನ್ ಆಯಿತು, ಆಮೇಲೆ ಗೋವಾ ಆಯಿತು. ಗೋವಾ ಆದಮೇಲೆ ಐಸ್ ಆ್ಯಪಲ್ನ ಚಾಪ್ ಮಾಡಿ. ಕನ್ನಡದಲ್ಲಿ ತಾಟಿಲಿಂಗು ನೋಡಿ, ವಿಲನ್ ಕ್ಯಾರೆಕ್ಟರ್ ನೋಡಿ, ಹಿಂಗೆ ನೋಡಿದ್ರು ಅವರು. ಅದನ್ನು ವಾಶ್ ಮಾಡಿ ಇಲ್ಲಾಂದ್ರೆ ಆಲ್ರೆಡಿ ಇಲ್ಲ ಎರಡಿದ್ದ. ಸೊ ಗೈಸ್ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಫಸ್ಟ್ ನಾವು ಮಾಡ್ತಿರೋದು ವಾಟರ್ ಮೆಲಾನ್ ಮಾಕ್ಟೇಲ್. ಸೊ ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿ ಮನೆಯಲ್ಲಿ ಸಮ್ಮರ್ ಟೈಮಲ್ಲಿ ಮಾಡ್ಕೊಂಡು ಕುಡಿಬೋದು ಇದು. ಸೊ ನೀವು ಇದು ಆಲ್ರೆಡಿ ಟ್ರೈ ಮಾಡಿದ್ದೀರಾ ಮುಂಚೆ? ಸೊ ನೀವು ಮಾಕ್ಟೇಲ್ಸ್ ಎಲ್ಲ ಟ್ರೈ ಮಾಡ್ತಾಯಿದ್ರಿ. ಆ್ಯಕ್ಚುಲಿ ಅವ್ರು ತುಂಬ ಡಿಫ್ರೆಂಟಾಗಿ ಏನೇನೋ ರೆಸಿಪೀಸ್ ಟ್ರೈ ಮಾಡ್ತಾರಂತೆ ಮನೇಲಿ. ನಾನ್ ವೆಜ್ ಗೈಸ್, ಆಫ್ಟರ್ ಲಾಂಗ್ ಟೈಮ್ ನನಗೆ ನಾನ್ ವೆಜ್ ಅಂತ ನನ್ನ ಚಾನಲಲ್ಲಿ ಕೇಳಿಸ್ತಿರೋದು. ಬ್ಯಾಕ್ ಟು ಬ್ಯಾಕ್ ಪ್ಯೂರ್ ವೆಜ್ ಎಲ್ಲರೂ ಇದ್ದಿದ್ದು. ಸೊ ಅದಕ್ಕೆ ನಾನ್ ವೆಜ್, ಅಯ್ಯೋ ನನಗೆ ಗೊತ್ತಿದ್ದಿದೆ ನಾನ್ ವೆಜ್ ಮಾಡಬೇಕು ಇವ್ರ ಜೊತೆ. ಸೊ ನೆಕ್ಸ್ಟ್ ವಿಲ್ ಪ್ಲ್ಯಾನ್. ಇವರಿಗೆ ಸೀ ಫುಡ್ ಅಂದರೆ ತುಂಬ ಇಷ್ಟ ಅಂತ, ಆ್ಯಂಡ್ ಕುಕ್ ಮಾಡೋಕ್ಕೂ ತುಂಬ ಇಷ್ಟ ಅಂತೆ. ಸೊ ನೆಕ್ಸ್ಟ್ ವಿಲ್ ಪ್ಲ್ಯಾನ್, ಓಕೆನಾ? ಸೊ ಇವಾಗ ವಾಟರ್ ಮೆಲಾನ್ ಹಾಕೋಣ. ಆಲ್ರೆಡಿ ಸ್ವೀಟ್ ಇದೆ, ಅಷ್ಟೊಂದೇನು ಗಟ್ಟಿ ಇಲ್ಲ. ಸುಮ್ಮನೆ ಮೇಲ್ಮೇಲೆ ಹೀಗೆ ಜಸ್ಟ್ ಸ್ಮ್ಯಾಶ್ ಮಾಡೋದು, ಸ್ವಲ್ಪ ಲಿಕ್ವಿಡಿ ಫಾರ್ಮ್ ಆಗಲಿ ಅಂತ. ಒಂಚೂರು ಸಾಲ್ಟ್ ಹಾಕೋಣ. ಹಿಂಗೆ ಹಾಕಿ ಹಾಕಿ ಜಾಸ್ತಿ ಹಾಕ್ಬಿಟ್ಟಿರ. ಆಮೇಲೆ ವಾಟರ್ ಮೆಲಾನ್ ಆದಮೇಲೆ ಒಂಚೂರು ಸ್ವಲ್ಪ ಸ್ಕ್ವೀಸ್ ಮಾಡ್ತಾ ಇದ್ದೀವಿ ಇದರಲ್ಲಿ. ಆಮೇಲೆ ಸಾಲ್ಟ್ ಹಾಕಿದ್ದೀವಿ ಒಂಚೂರು. ಇವಾಗ ಒಂಚೂರು ಪೆಪ್ಪರ್ ಪೌಡರ್ ಹಾಕಿ ಸಾಕು ಆಯಿತಾ?
ಗೈಸ್ ಲೆಮನ್ ಸ್ಕ್ವೀಸ್ ಮಾಡಾಯಿತು. ಸೊ ಎಲ್ಲ ಮಿಕ್ಸ್ ಮಾಡಿ ಇವಾಗ ಗೈಸ್ ನೆಕ್ಸ್ಟು ಡಯಟ್ ಕೋಕ್ ಆ್ಯಡ್ ಮಾಡ್ತಾ ಇದ್ದೀವಿ. ವಾಟರ್ ಮೆಲಾನು, ಸಾಲ್ಟು, ಪೆಪ್ಪರು, ಆಮೇಲೆ ಸೋಡಾ, ಆಮೇಲೆ ಐಸ್ ಕ್ಯೂಬ್ಸ್, ಆಮೇಲೆ ಡಯಟ್ ಕೋಕ್. ಹಾಂ, ಇವಾಗ ಮಿಂಟ್ ಲೀವ್ಸ್ ಹಾಕ್ತಾ ಇದೀವಿ ನಾವು. ಹಾಕಿ ಗೋವಾದು ಮತ್ತು ಐಸ್ ಆ್ಯಪಲ್ ಹಾಕಿ 3 ಟೇಸ್ಟ್ ಮಾಡು ಒಂದೇ ಸತಿ. ಸೊ ಐಸ್ ಕ್ಯೂಬ್ಸ್ ಹಾಕಿದ್ದೀವಿ. ಐಸ್ ಕ್ಯೂಬ್ಸ್ ಹಾಕಿದ್ದೀವಿ. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂಚೂರು ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕುಡಿಯೋಣ. ಓಕೆ, 1 ಈಸ್ ಡನ್. ಗೈಸ್ ಇವಾಗ ಗೋವಾ ಮಾಡ್ತಾಯಿದ್ದೀವಿ. ಗೋವಾದು ಮಿಕ್ಸಿ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಬರೋಣ. ಸೊ ಅದಾದಮೇಲೆ ಏನೇನು ಹಾಕಬೇಕು ಗ್ರೀನ್ ಚಿಲ್ಲೀಸ್ ಜ್ಯೂಸ್ ಹಾಕಿ ಆ್ಯಕ್ಚುಲಿ ಜೊತೆಗೆ ಮಾಡಿಬಿಡ್ಬೋದಲ್ವಾ. ಬಟ್ ಗ್ರೀನ್ ಚಿಲ್ಲಿ ಪಲ್ಪ್ ಎಲ್ಲ ಹೋಗ್ಬಿಡುತ್ತಲ್ಲ, ಸೀಡ್ಸ್ ಎಲ್ಲ ಡಿಸೀಡ್ ಮಾಡಿ, ಅದನ್ನೇ ಡಿಸೀಡ್ ಮಾಡಿ ಒಂಚೂರು ಇಷ್ಟನ್ನ ಹಾಕ್ಬೋದಲ್ವಾ ಅಂತ. ವಿಲ್ ಟ್ರೈ ದಟ್ ಆಲ್ಸೋ. ಗೈಸ್ ಗೋವಾ ಹಾಕ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನಾನು ಫಸ್ಟ್ ಹಾಕಿ ಆ್ಯಕ್ಚುಲಿ ಈ ಮಾಕ್ಟೈಲ್ ನಾನು ಫಸ್ಟ್ ಟೈಮ್ ನನಗೆ ಕೃಪಾ ಟೇಸ್ಟ್ ಮಾಡಿಸಿದ್ದು. ಒಂದು ಕೆಫೆ ಹೋಗಿದ್ವಿ. ಯೂಶಲಿ ಮಾಕ್ಟೈಲ್ಸ್ ಆರ್ಡರ್ ಮಾಡ್ಬೇಕಾದ್ರೆ ಇಟ್ಸ್ ವೆರಿ ಕನ್ಫ್ಯೂಸಿಂಗ್ ಯಾವುದು, ಬಿಕಾಸ್ ಕೆಲವೊಂದೆಲ್ಲ ಟಾನಿಕ್ ಥರ ಇರುತ್ತೆ ಅಲ್ವಾ. ಸೊ ಅವಳು ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿಸಿದ್ದು ನನಗೆ. ಗೈಸ್ ನಾವು ಇವರೇನೋ ಬೇರೆ ಥರ ಏನೋ ಗ್ರೀನ್ ಚಿಲ್ಲೀಸ್ ಹಾಕಿ ಅಂದರು. ಅದೇನೋ ಕ್ಲಾತಲ್ಲಿ ಸ್ಕ್ವ್ಯೂಸ್ ಮಾಡಿ ಹಾಕಿ ಫ್ಲೇವರ್ಗೆ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಒಂಚೂರು ಐಸ್ ಕ್ಯೂಬ್ ಹಾಕಿ ಡಿಸೀಡ್ ಮಾಡಿರೋ ಚಿಲ್ಲೀಸ್ನ ಈ ಥರ ಕುಟ್ಟಿ ಚೆನ್ನಾಗಿ ನೀರು ಹಾಕ್ತಾ ಇದ್ದೀನಿ. ಸೊ ಫ್ಲೇವರ್ ಬರುತ್ತೆ, ಆಮೇಲೆ ಸ್ಪೈಸಿನೆಸ್ನೂ ಇರುತ್ತೆ. ಗುಡ್ ಐಡಿಯಾ. ಯಾರು ಹೇಳಿ ನೀವು ಟೇಸ್ಟ್ ವಿತ್ ಸಿಮಾ ಸೋನು. ಸೊ ಫೈನಲಿ ಆ ಫ್ಲೇವರು ಮತ್ತು ಆ ಸ್ಮೆಲ್ ಬರುತ್ತೆ ಅಂತ ಇದಕ್ಕೆ ಒಂಚೂರು ಸಾಲ್ಟ್ ಹಾಕಿ. ಇವಾಗ ಒಂಚೂರು ಶುಗರ್ ಹಾಕ್ತಾ ಇದ್ದೀನಿ. ಅಷ್ಟೊಂದು ಸ್ವೀಟ್ ಇಲ್ಲ ಅಂದರೆ ಶುಗರ್ ಹಾಕಿದ್ದೀವಿ, ಸಾಲ್ಟ್ ಹಾಕಿದ್ದೀವಿ, ಗೋವಾ ಹಾಕಿದ್ದೀವಿ. ಲೆಮನ್ ಬೇಕಂದ್ರೆ ನಾವು ಮಾಕ್ಟೈಲ್ ಮಿಕ್ಸಿಂಗ್ ಮಾಡುವಾಗ ಹಾಕೋಣ. ಅದೇ ಇದಕ್ಕೆ ಹಿಂಗೆ ಮಾಡಿ ಸಾಲ್ಟ್ ಚೆನ್ನಾಗಿದೆ. ನಿಮ್ಗೆ ಅರ್ಥ ಆಗಿರಲ್ಲ. ನಾವು ಗೋವಾ ಶಾರ್ಟ್ಸ್ ಮಾಡ್ತಾ ಇದೀವಿ. ಅದು ಶಾರ್ಟ್ಸ್ ಗ್ಲಾಸ್ ಅಲ್ಲ, ಬೇರೆ ಥರ ಏನೋ ಮಾಡ್ತಾ ಇದೀವಿ. ಚಿಲ್ಲಿ ಗೋವಾ. ಆ್ಯಕ್ಚುಲಿ ಒಂದು ಚಿಲ್ಲಿ ಹಾಕ್ಬೋದು ಅನಿಸ್ತಿದೆ ನನಗೆ. ಆ್ಯಕ್ಚುಲಿ ಇದಕ್ಕೂ ನೆಕ್ಸ್ಟ್ ಡೆಕೋರ್ ಮಾಡೋ ಟೈಮಲ್ಲಿ ಇಲ್ಲೂ ಚಿಲ್ಲಿ ಹಾಕಿ ಲೆಮನ್ ಹಾಕಿ. ಓಕೆ ಡನ್. ಇವಾಗ ಇದನ್ನು ಬ್ಲೆಂಡ್ ಮಾಡೋಣ. ಗೈಸ್ ಇವಾಗ ಗೋವಾ ಬ್ಲೆಂಡ್ ಆಗಿದೆ. ಸೊ ಮೀನ್ ವೈಲ್ ನಾವು ಗ್ಲಾಸ್ಗೆ ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್ ಹಾಕೋಣ. ಸೊ ಫಸ್ಟ್ ಲೆಮನ್ ನೆಟ್ ಮಾಡ್ತಿದ್ವಿ. ಸ್ಮೆಲ್ ಏನು ಗಮ್ಮಂತಿದೆ ಅಲ್ವಾ. ಆ್ಯಕ್ಚುಲಿ ಪಿಂಕಿಶ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಮಗೆ ಅಷ್ಟು ಪಿಂಕಿಶ್ ಸಿಕ್ಕಿಲ್ಲ. ವೈಟ್ ಗೋವಾ ಇದೆ. ಸೊ ಗೈಸ್ ಇವಾಗ ನಾವು ಗ್ಲಾಸಿಗೆಲ್ಲ ಒಂಚೂರು ಲೆಮನ್ ಹಾಕಿ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ನ ಹಾಕಿ ಈ ಥರ ಹಿಂಗೆ ಇಟ್ಟಿದ್ದೀವಿ. ಶಾರ್ಟ್ಸ್ ಗ್ಲಾಸ್ ಥರ. ಆಮೇಲೆ ಐಸ್ ಕ್ಯೂಬ್ಸ್ ಹಾಕಿದ್ದೀವಿ 1-2. ಸೊ ಇವಾಗ ಬ್ಲೆಂಡ್ ಆಗಿರೋ ಗೋವಾ ಚಿಲ್ಲಿ ಮಿಕ್ಸ್ಚರ್. ಪ್ಲಸ್ ಇವಾಗ ಒಂಚೂರು ಮೇಲೆ ಸಾಲ್ಟ್ ಹಾಕ್ತಾಯಿದ್ದೀವಿ ಸ್ವಲ್ಪ. ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸಾಲ್ಟು ಮತ್ತು ಖಾರ. ಅದೇ ಯಾಕಂದರೆ ಸ್ವಲ್ಪ ಸ್ಪೈಸಿ ಜಾಸ್ತಿ. ಯಾಕಂದರೆ ನಾವು ಗೋವಾ ಬ್ಲೆಂಡ್ ಮಾಡುವಾಗ ನಾವು ಅಷ್ಟು ಚಿಲ್ಲೀಸ್ ಹಾಕಿಲ್ಲ, ಸ್ವಲ್ಪನೇ ಒಂಚೂರು ಹಾಕಿದ್ದು. ಇವಾಗ ಮೇಲೆ ಮತ್ತೆ ಸೊ ಗೈಸ್ ಫೈನಲಿ ನಾವು ಫೈನಲ್ ರೆಸಿಪಿಗೆ ಬಂದಿದ್ದೀವಿ. ಲಾಸ್ಟ್ ಮಾಕ್ಟೇಲ್ಗೆ. ಸೊ ಇವಾಗ ಐಸ್ ಆ್ಯಪಲ್ನ ನಾವು ಚಾಪ್ ಮಾಡಿದ್ವಿ. ಸೊ ಅದನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀವಿ ಒಂದು ಗ್ಲಾಸಿಗೆ. ಫುಲ್ ಅಲ್ಲ, ಎಷ್ಟು 3 ಐಸ್ ಆ್ಯಪಲ್ಸ್ ಅಲ್ಲ? ಹಾಂ, ಒಂದು 200 ಗ್ರಾಮ್ಸ್ ಅಷ್ಟು. ಸೊ ಇದು ಆಲ್ರೆಡಿ ಐಸ್ ಹಾಕಿಟ್ಟಿದ್ವಿ ಇದರಲ್ಲಿ, ಅದು ಮೆಲ್ಟ್ ಆಗಿ ಐಸ್ ಐಸ್. ಇವಾಗ ಐಸ್ ಕ್ಯೂಬ್ಸ್ ಮೋನಿ ಹೇಳ್ದಾಗ ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ ನಾನು. ಪೂರ್ತಿ ಹಾಕ್ಲಾ? ಹಾಂ ಹಾಕ್ಬಿಡಿ. ಓಕೆ ಡನ್. ಮಿಕ್ಸ್ ಮಾಡಲಾ? ಹಾಂ. ಒಂಚೂರು ಇದು ಏನಿದೆ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ 2 ಹಾಕಿದ್ದೀನಿ. ಹಾಕಿ ಇನ್ನು ಸ್ವಲ್ಪ ಜಾಸ್ತಿ ಇಲ್ಲಿ ತಂಪಾಗಿರುತ್ತೆ ಅಂತ. ಹುಳಗಳ ಥರ ಕಾಣಿಸ್ತಾ ಇದೆ ಇದು. ಹುಳಗಳ ಥರ ಇದೆ ನೋಡಿ. ಎಷ್ಟು ಹೆಲ್ದಿ ಗೊತ್ತಾಗೈಸಿದು ಈ ಥರ ಕುಡಿದ್ರೆ. ಮಿಕ್ಸ್ ಇನ್ನೊಂದು ಹಾಕಿ, ನಮಗೆ ಸ್ವಲ್ಪ ಜಾಸ್ತಿ ಬೇಕು. ಓಕೆ. ಇದಕ್ಕೆ ಶುಗರ್ ಎಲ್ಲ ಏನು ಹಾಕಲ್ವಾ? ಏನು ಬೇಡ.
ಸೊ ಲಾಸ್ಟ್ ನೀವು ಇದನ್ನ ಹಾಕಿ. ಲಾಸ್ಟು ಇದು ಬಂದು ರೋಸ್ ಶರ್ಬತ್ ಆ್ಯಡ್ ಮಾಡ್ತಾ ಇದ್ದೀನಿ. ಕಲರ್ ಟೇಸ್ಟ್ ಕಲರ್ ಆಮೇಲೆ ಟೇಸ್ಟ್ ಹೆಂಗೆ ಬರುತ್ತೆ ನೋಡಬೇಕು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹಾಕ್ಲಾ? ಕೆಳಗಿಂದ ಸಾಕು ಸಾಕು. ಆ್ಯಕ್ಚುಲಿ ಐ ಫೀಲ್ ಸಬ್ಜಾ ಸೀಡ್ಸು ಜಾಸ್ತಿ ಹಾಕ್ತಾರೆ. ಓಕೆ, ಇದು ಡಿಫ್ರೆಂಟ್ ಆಗಿದೆ ಅಲ್ಲ ಕಲರು. ಒಳ್ಳೇದು ಏನೂ ಆಗಲ್ಲ ಆ್ಯಕ್ಚುಲಿ. ಇದು ಮಿಕ್ಸ್ ಮಾಡ್ತೀನಿ ನೋಡಿ ಗೈಸ್. ಕಲರ್ ಹೆಂಗೆ ಕಲರ್ಫುಲ್ ಆಗಿದೆ ಮೂರು. ಇದಕ್ಕೆ ಈ ಸ್ಟ್ರಾಗೆ ಇದು ಆರೆಂಜ್ ಹಾಕೋಣ. ಅಯ್ಯೋ ಇದು ಉದುರೋಗ್ತಾ ಇದೆ. ಇಟ್ಸ್ ಓಕೆ ಸಮಥಿಂಗ್ ಡಿಫ್ರೆಂಟ್. ಸ್ವಲ್ಪ ಅಂಬ್ರೆಲಾ ಥರ ಮಾಡೋಣ ಅಂತ. ಗೈಸ್ ಇದೊಂದು ಮಾಡೋಕ್ಕೆ ಓಕೆ ಡನ್, ಪರ್ಫೆಕ್ಟ್ ಗೈಸ್. ಕೆಫೆಲ್ ಕೊಡೋ ಥರ ಇದೆ. 3 shots. We are reaching for the stars, but we're making this too hard, and I wonder where. ಫೈನಲಿ 3 ಮಾಕ್ಟೇಲ್ಸ್ ಮಾಡೋಕ್ಕೆ ನಾವು ತುಂಬ ಟೈಮ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡೋಕೆ ಈಸಿ ಇರ್ಬೋದು ಇಷ್ಟೇನಾ ಅಂತ, ಬಟ್ ವಿಡಿಯೋ ಮಾಡಿ ಮಾಕ್ಟೇಲ್ಸ್ ಮಾಡೋದಿದೆಯಲ್ಲ ತುಂಬ ಲಾಂಗ್ ಪ್ರೊಸೀಜರ್ ಅನಿಸ್ತು. ಹೌ ಡಿಡ್ ಯು ಫೀಲ್ ಮೋನಿ ಇವತ್ತು? ಹೆಂಗ ಅನ್ಸು? ನೀವು ನೋಡಿರೋ ವ್ಲಾಗ್ ನೋಡುವಾಗ ಹೆಂಗೆ ಅನ್ಸುತ್ತೆ ಇಲ್ಲಿ ನಿಂತ್ಕೊಂಡು? ಯಪ್ಪ ನಿಂತ್ಕೊಳಕ್ಕಾಗಲ್ಲ. ಫಸ್ಟ್ ಥಿಂಗ್ ಎಷ್ಟೊತ್ತು ಹೆಂಗೆ ನಿಂತ್ಕೋತೀರಾ? ಐ ಡೋಂಟ್ ನೋ. ನಿಂತ್ಕೊಳಕ್ಕಂತೂ ಆಗಲ್ಲ. ಆ್ಯಂಡ್ ನಾವು ವಿಡಿಯೋದಲ್ಲಿ ಏನು ನೋಡ್ತೀವಿ, ಜಸ್ಟ್ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಾಡಿ ಒಂದೇ ಸತಿ ಮಾಡೋ ಥರ ಎಡಿಟಿಂಗ್ ಆಗಿರುತ್ತೆ ಹಂಗೆ. ಬಟ್ ಆ್ಯಕ್ಚುಯಲ್ ಥಿಂಗ್ ಇಸ್ ನಾಟ್ ಲೈಕ್ ದಟ್. ದೇರ್ಸ್ ಅ ಲಾಟ್ ಆಫ್ ಪ್ರಾಸೆಸ್ ಬಿಹೈಂಡ್ ದ ಕ್ಯಾಮ್ರಾ. ತುಂಬ ಕಷ್ಟ. ಸೊ ಫೈನಲ್ ಇವಾಗ ಟೇಸ್ಟ್ ಮಾಡೋಣ. ಯಾವುದು ಇದೇನಾ? ಓಕೆ, ಫಸ್ಟ್ ನಾವು ವಾಟರ್ ಮೆಲನ್ ಮಾಕ್ಟೇಲ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ಇದು ಹೆಂಗಿದೆಯೋ ಗೊತ್ತಿಲ್ಲ. ದಿಸ್ ಇಸ್ ಚಿಲ್ಲಿ ಗೋವಾ. ಹೆವಿ ಚಿಲ್ಲಿ ಇರುತ್ತೆ. ಐ ಆಮ್ ಜಸ್ಟ್ ಡೂಯಿಂಗ್ ಲೈಕ್ ದಿಸ್. ಯಾಕೆ? ಹಾಂ, ಒಂದೇ ಸತಿ ಹಾಕೊಂಡು ಕುಡಿಬೇಕಲ್ಲ, ಹಂಗ ಶಾರ್ಟ್ಸ್ ಥರ. ಇವನು ವೋಡ್ಕಾ ಶಾರ್ಟ್ಸ್ ಟ್ರೈ ಮಾಡಿದ್ದೀರಾ? ವೋಡ್ಕಾ ಶಾರ್ಟ್ಸ್ ಟ್ರೈ ಮಾಡಿ ತೆಗಿಬೇಕಾ? ಹಾಂ, ಇಲ್ಲ ಅದೇ ತಿಂತೀರಾ? ಅಲ್ಲ, ಹಿಂಗೆ ಇಟ್ಕೊಂಡು ಕುಡಿಯೋದಾ? ಓಕೆ ಓಕೆ. ಇವ್ರು ಸ್ಪೈಸಿ ಇಷ್ಟನಾ? ಯಾ, ಅದಕ್ಕೆ ಅನ್ಸುತ್ತೆ ನಂಗೆ ಅಷ್ಟು ಸ್ಪೈಸಿ ಇಷ್ಟ ಅಲ್ಲ ಗೈಸ್. ನನಗೆ ಭಯ ಆಗ್ತಿದೆ. ತುಂಬ ಸ್ಪೈಸಿ ಇದೆಯಾ? ಇಲ್ಲ, ಹುಳಿ ಇದೆ. ಹೌದಾ? ನೈಸ್. ಶುಗರ್ ಹಾಕ್ಬೋದಾಗಿತ್ತು, ಬಟ್ ಇಟ್ಸ್ ಓಕೆ. ಇಸ್ ಆಲ್ಸೋ ಡಿಫ್ರೆಂಟ್. ಹೌದು, ಚೆನ್ನಾಗಿದೆ ಚಿಲ್ಲಿ. ಲೆಟ್ಸ್ ಟ್ರೈ ದಿಸ್. ನನಗೆ ಇದು ನೋಡೋಕ್ಕೆ ಕಲರ್ಫುಲ್ ಆಗಿದೆ ತುಂಬ. ನಾವು ಇವಾಗ ಇದು ಕಪಲ್ಸ್ ಥರ ಕುಡಿತೀವಿ. ಇವಾಗ ಇದು ನೋಡೋಕ್ಕೆ ಕಲರ್ಫುಲ್ ಆಗಿದೆ. ಕುಡಿಯೋಣ. ಕುಡಿಯದೆ ಬರ್ತಾನೆ ಇಲ್ಲ. ಬರ್ತಿಲ್ಲ. ಬರ್ತಿಲ್ಲ. ಈ ಸ್ಟ್ರಾ ವರ್ಕ್ ಆಗ್ತಿಲ್ಲ. ಸ್ಟ್ರಾ ವರ್ಕ್ ಆಗ್ತಿಲ್ಲ ಅಲ್ಲ? ಸ್ಟ್ರಾ ಏನಿದೆ, ಎಲೆಕ್ಟ್ರಾನಿಕ್ ವರ್ಕ್ ಆಗದೆ ಇರೋಕ್ಕೆ. ಇವಾಗ ಟ್ರೈ ಮಾಡಿ. ಐ ಟ್ರೈ. ಬರ್ತಿಲ್ಲ. ಹಾಂ, ವೇಟ್, ಐ ಗಿವ್ ದಿಸ್. ಇದು ಬಂದಿಲ್ಲ ಅಂದ್ರೆ ಕಷ್ಟ. ಬರ್ತಾ ಇಲ್ಲ. ಸೀರಿಯಸ್ಲಿ ಬರ್ತಾ ಇಲ್ಲ. ಅಯ್ಯೋ ದೇವ್ರೆ, ಬರ್ತಿಲ್ಲ ತಾನೆ. ನನಗೆ ಬಂತಲ್ಲ, ಇದರಲ್ಲೇ ಕುಡೀರಿ. ಹಾಂ, ಬಂತು. ಚೆನ್ನಾಗಿದೆಯಲ್ಲ? ಸಗತ್ತಾಗಿದೆ. ಸ್ವೀಟ್ ಫುಲ್ ರೋಸ್ ಫ್ಲೇವರ್. ರೋಸ್ ಫ್ಲೇವರ್. ಅದು ಶರ್ಬತ್ ಹಾಕಿದೀವಿ ಗೈಸ್, ರೋಸ್ ಶರ್ಬತ್ ಹಾಕಿರೋದಕ್ಕೆ. ಮತ್ತೆ ಬರ್ತಿಲ್ಲ ಗೈಸ್. ಇದು ಆ್ಯಕ್ಚುಲಿ ಹಂಗೆ ಅಲ್ಲ, ಸ್ಪೂನಲ್ಲಿ ತಿನ್ನಬೇಕು. ವೆರಿ ನೈಸ್. ಇದನ್ನ ಟೇಸ್ಟ್ ಮಾಡಿ, ಮಿಕ್ಸ್ ಮಾಡಿ. ಲಿಚ್ಚಿ ಥರ ಇಲ್ವಾ ಇದು? ಅದು ಐಸ್ ಆಪಲ್. ಪಾಪ ಬಿಹೈಂಡ್ ದ ಕ್ಯಾಮ್ರಾ ಎಲ್ಲ ನೋಡ್ತಾ ಇದ್ದಾರೆ. ಹೌದು ಗೈಸ್, ಪಾಪ ನಾವಿಬ್ರು ತಿಂತಾ ಇರೋದು ಕುಡಿತಾ ಇರೋದು ನೋಡಿ ಬಿಹೈಂಡ್ ದ ಕ್ಯಾಮ್ರಾ ಆಹಾ ಆಹಾ ಅಂತವ್ರೆ. ಸೊ ಫೈನಲಿ 3 ಟೇಸ್ಟ್ ಮಾಡಿದ್ವಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು? ನಂಗೆ 3 ಇಷ್ಟ ಆಯ್ತು. ಇದು ಸಕ್ಕತ್ತಾಗಿದೆ. ಇದು ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಸಕ್ಕತ್ತಾಗಿತ್ತು.
ವೆರಿ ನೈಸ್. ಸಮಥಿಂಗ್ ಡಿಫ್ರೆಂಟ್ ಅಲ್ಲ. ಹ್ಞೂ. ನೆಕ್ಸ್ಟ್ ಇದು ಗೋವಾ. ಗೋವಾ ಆಲ್ಸೋ ವೆರಿ ನೈಸ್. ಗೋವಾ ಇಸ್ ಮೈ ಫೇವ್ರೆಟ್. ಅದು ಚೆನ್ನಾಗಿ ಸ್ಪೈಸಿ ಜಾಸ್ತಿ ಇತ್ತು. ಇದು ಬಂದ್ಬಿಟ್ಟು ಸೇಮ್ ಲೈಕ್ ಕೆಫೆಯಲ್ಲಿ ಏನು ಕೊಡ್ತಾರೆ ಅಲ್ಲ, ರೆಸ್ಟೋರೆಂಟ್ಸಲ್ಲೆಲ್ಲ ಕೊಡೋ ಥರ ಇತ್ತು. ಇದು ಐಸ್ ಆ್ಯಪಲ್ಲು ಟೇಸ್ಟು ಮತ್ತು ರೋಸ್ ಶರ್ಬತ್ತು ಆಮೇಲೆ ಚಿಯಾ ಸೀಡ್ಸ್ ಎಲ್ಲ ಹಾಕಿ ಮಿಕ್ಸ್ಡ್ ಆಗಿರೋದು. ಆ ಫ್ಲೇವರು ಅಮೇಝಿಂಗ್ ಆಗಿ, ಆ ಟೇಸ್ಟ್ ಅಂತ ಅಮೇಝಿಂಗ್ ಆಗಿದೆ. ಸ್ಮೆಲ್ಲು ಅಷ್ಟೇ ತುಂಬ ಹೆವಿ ಫ್ಲೇವರ್ ಕೊಡ್ತಿದೆ. ವೆರಿ ನೈಸ್, ವೆರಿ ನೈಸ್. ಸೊ ಫೈನಲಿ ಗೈಸ್ 3 ಮಾಕ್ಟೇಲ್ಸ್ ಮಾಡೋಷ್ಟರಲ್ಲಿ ಸಾಗಾಯಿತು. ಬಟ್ ಇಟ್ ವಾಸ್ ಫನ್, ಇಟ್ ವಾಸ್ ನೈಸ್. 3 ಜನನು ಇಬ್ಬರು ಸೇರಿ ಏನೇನೋ ಮಾಡಿ 3 ಮಾಕ್ಟೇಲ್ಸ್ ಮಾಡಿದ್ವಿ. ಸೊ ಹೆಂಗನ್ಸ್ತು ಮೋನಿ? It was very good. First of all, thank you so much for inviting me. I had a very great experience. Maybe ಇದು ಸೆಕೆಂಡ್ ಟೈಮ್ ನಾನು ಕಿಚನಲ್ಲಿ ಬಂದು ನಿಮ್ಮ ಜೊತೆ ಬಟ್ ಅದೇ ಸೇಮ್ ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ನಾವು ನಂದು ಪೇಜ್ ಎಲ್ಲ ಶುರು ಮಾಡೋ ಟೈಮಲ್ಲಿ ಶಿ ಆಲ್ಸೋ ಕೇಮ್ ಒನ್ಸ್. ನಾವು ರಿಹರ್ಸಲ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ, ಟ್ರಯಲ್ ಮಾಡ್ತಿದ್ವಿ, ಹೆಂಗೆ ವರ್ಕ್ ಆಗುತ್ತೆ, ನಾನು ಹೆಂಗೆ ಮಾತಾಡ್ತೀನಿ, ತುಂಬ ಬಿಹೈಂಡ್ ದಿ ಸೀನ್ಸ್ ಎಲ್ಲ ಇವರು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಕೃಪಾನು ಅಷ್ಟೇ. ಸೊ ಅವಾಗೆಲ್ಲ ಇವ್ರುಗಳು, ಬಟ್ ಆ ವೀಡಿಯೋಸ್ ಎಲ್ಲ ನಾವು ಯಾವುದು ಪೋಸ್ಟೇ ಮಾಡಿಲ್ಲ, ಜಸ್ಟ್ ಟ್ರಯಲ್ಗೋಸ್ಕರ ಮಾಡ್ತಿದ್ವಿ. ಸೊ ಫೈನಲಿ ಇವತ್ತು ಅಫಿಷಿಯಲ್ ಆಗಿ ಅವ್ರನ್ನ ಕರೆದು ಇನ್ವೈಟ್ ಮಾಡಿ ಜೊತೆಗೆ ಮಾಕ್ಟೇಲ್ಸ್ ಎಲ್ಲ ಮಾಡಿದ್ದೀವಿ. ಗ್ರೇಟ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಥ್ಯಾಂಕ್ ಯು. I hope she enjoyed this cooking journey. Almost ಒಂದು 2-3 hours ಇತ್ತು. ಕುಕಿಂಗ್ ಮಾಡಿದ್ರೆ ಐ ಡೋಂಟ್ ನೋ ಹೆಂಗಾಗ್ತಿತ್ತು, ಇನ್ನೂ ಬೇರೆ ಥರ ಪ್ರೊಸೀಜರ್ಸ್. ಯಾಕಂದರೆ ನಾವು ಐಸ್ ಕ್ಯೂಬ್ಸ್ ಮಾಡಿ ಇದನ್ನೆಲ್ಲ ಮಾಡೋಷ್ಟಲ್ಲೇ ಒಂಥರ ಫನಿಯಾಗಿತ್ತು. ಆ್ಯಂಡ್ ಫೈನಲಿ ಏನಂದರೆ ಟೇಸ್ಟ್ ಮಾಡಿದ್ಮೇಲೆ ಓಕೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತು ನನಗೆ. ಹೆಂಗೆ ಆ್ಯಕ್ಚುಲಿ ಎಷ್ಟೊಂದು ಫನ್ ಮೂಮೆಂಟ್ಸ್ ಕೂಡ ಇತ್ತು, ವಿಚ್ ಇಸ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿಲ್ಲ. ನಾವು ರೆಕಾರ್ಡ್ ಆಗಿರುತ್ತೆ ಅಂತ ನೋಡಿದ್ರೆ ಕ್ಯಾಮ್ರಾ ಆನೇ ಇರಲಿಲ್ಲ. ನಾವು ಫುಲ್ಲು ಮಾತಾಡ್ತಾನೆ ಇರ್ತೀವಿ, ಯಾವಾಗ ಕ್ಯಾಮ್ರಾ ಆನೇ ಆಗಿರಲ್ಲ. ಸೊ ಆ ಥರ ಎಲ್ಲ ಇನ್ವಾಲ್ವ್ಡ್ ಆಗಿಬಿಟ್ಟಿದ್ವಿ ನಾವು. ಸೊ ಫೈನಲಿ ಆ್ಯಂಡ್ ಅವ್ರ ಜರ್ನಿ ಎಲ್ಲ ಕೇಳಿ ನನಗೂ ಖುಷಿ ಆಯಿತು. ನೆಕ್ಸ್ಟ್ ಸಿಗೋಣ ಮತ್ತೆ. ಇನ್ನು ಬೇರೆ ಯಾವ ಗೆಸ್ಟ್ ಬರ್ತಾರಂತ ನೋಡಿ ಆ್ಯಂಡ್ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಸಬ್ಸ್ಕ್ರೈಬರ್ಸ್ ಮನೆಗೆ ಬಂದು ಕುಕಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೀವು ಇಂಟ್ರೆಸ್ಟೆಡ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಮೋನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಆಲ್ ದ ಬೆಸ್ಟ್ ಟು ಯು ಟು. ಥ್ಯಾಂಕ್ ಯು.